ಆಶಿಸು ಚಾನೆಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಶೇಷ ಸಲಹೆಗಳು. 1. ತುಂಬಾ ಜನ ಮಾಟಮಂತ್ರ ಮಾಡಿದ್ದಾರೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅನ್ನುತ್ತಿರುತ್ತಾರೆ. ಅಂತವರು ಪ್ರತಿದಿನ ಚಂಡಿ ದಂಡಕವನ್ನು ಓದಿ ತುಳಸಿ ಪತ್ರೆಯನ್ನು ಕುಡಿಯುವ ನೀರಿಗೆ ಹಾಕಿ ಆ ನೀರನ್ನು ಎಲ್ಲರೂ ಪ್ರತಿದಿನ ಕುಡಿಯುತ್ತಾ ಬನ್ನಿ. ತುಳಸಿ ನೀರು ಅಥವಾ ತುಳಸಿ ತೀರ್ಥ ಎಂತಹ ಮಾಟಮಂತ್ರ ದೋಷವನ್ನಾದರೂ ತಡೆಯುತ್ತದೆ. 2. ಕೆಲವರ ಮನೆಯಲ್ಲಿ ಶುಕ್ರವಾರ, ಹಬ್ಬಗಳ ಸಮಯದಲ್ಲಿ ಅಮಾವಾಸ್ಯೆ ಹಿಂದೆ ಮುಂದೆ ಪರದಾಟ, ಮನೆಯಲ್ಲಿ ಜಗಳಗಳು, ಅಪಭ್ರಂಶ ಮಾತುಗಳು ಇವೆಲ್ಲ ಆಗ್ತಿರುತ್ತೆ. ಇದು ರಾಹು ಪ್ರಭಾವ ಇರೋ ಮನೆಗಳಲ್ಲಿ ಹೆಚ್ಚು. ಇಂಥವರು ಪ್ರತಿದಿನ ಸ್ನಾನ ಮಾಡೋ ನೀರಿಗೆ ಚಿಟಿಕೆ ಅರಿಸಿನ ಮತ್ತು ಚೂರು ಪಚ್ಚ ಕರ್ಪೂರ ಹಾಕಿ ಸ್ನಾನ ಮಾಡಿ ಶ್ರೀ ಸುಬ್ರಹ್ಮಣ್ಯ ಅಷ್ಟೋತ್ತರ ಮತ್ತು ದೇವಿ ಖಡ್ಗಮಾಲಾ ಸ್ತೋತ್ರ ಓದುತ್ತಾ ಬನ್ನಿ, ತುಂಬಾ ಶುಭವಾಗುತ್ತೆ. 3. ಮನೆಯಲ್ಲಿ ಎಷ್ಟೇ ದುಡಿದರೂ ಅಭಿವೃದ್ಧಿ ಆಗ್ತಿಲ್ಲ, ಮನೆಯಲ್ಲಿ ಸಣ್ಣಗೆ ಆಗ್ತಿದ್ದಾರೆ, ಆರೋಗ್ಯ ಸಮಸ್ಯೆ ಇದೆ, ಹಿರಿಯರಿಗೆ ಮಕ್ಕಳು ಗೌರವ ಕೊಡುತ್ತಿಲ್ಲ ಅನ್ನೋರು ಪ್ರತಿದಿನ ವಿಷ್ಣು ಸಹಸ್ರನಾಮ ಓದಿ ಶನಿವಾರದ ದಿನ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿ ಪೂಜೆ ಮಾಡಿಸಿ. 4. ಮನೆಯ ಹತ್ತಿರ ಮಾಟಮಂತ್ರದ ನಿಂಬೆಹಣ್ಣು ಯಂತ್ರ ಇತ್ಯಾದಿ ಇವೇನಾದರೂ ಬಿದ್ದಿದ್ದರೆ ಮುಟ್ಟೋಕೆ ಹೋಗಬೇಡಿ, ಮತ್ತೆ ಗುಡಿಸಬೇಡಿ. ವಿಷ್ಣುವಿನ ಪಾದದ ಹತ್ತಿರ 5 ತುಳಸಿ ದಳ ಇಡಿ, ನಮಸ್ಕಾರ ಮಾಡಿ ಪ್ರಾರ್ಥಿಸಿ. ಆ ತುಳಸಿ ದಳವನ್ನು ತೆಗೆದು 1 ಲೋಟ ಶುದ್ಧ ನೀರಿಗೆ ಹಾಕಿ ಆ ನೀರನ್ನು ತೆಗೆದುಕೊಂಡು ಹೋಗಿ ನಿಂಬೆಹಣ್ಣು ಯಂತ್ರ ಇತ್ಯಾದಿ ಬಿದ್ದಿರುತ್ತಲ್ಲ ಅದರ ಮೇಲೆ ಹಾಕಿಬಿಡಿ. ಎಂತಹ ಮಹಾಜ್ಞಾನಿ ಮಾಟಮಂತ್ರ ಮಾಡಿದ್ದರೂ ಅದು ಕೆಲಸ ಮಾಡೋಲ್ಲ. 5. ಕೆಲವರು ಹೊರಗಡೆ ಕೆಲಸ ಮುಗಿಸಿ ಮನೆಗೆ ಬಂದರು ಅಂದರೆ ತಕ್ಷಣ ಕಿರಿಕಿರಿ, ಕೋಪ, ಜಗಳ ಮಾಡ್ತಿರ್ತಾರೆ. ಎಲ್ಲೋ ನಿಂಬೆಹಣ್ಣು ದಾಟಿಬಿಟ್ಟು ತುಳಿದೋ ಬಂದಿರ್ತೀರಾ ಗೊತ್ತಾಗಲ್ಲ, ಅದರಿಂದ ಹೀಗೆ ಆಗ್ತಿರುತ್ತೆ. ಅವರು ಬಂದ ತಕ್ಷಣ ಸ್ವಲ್ಪ ದೃಷ್ಟಿ ತೆಗೆದುಹಾಕಿ ಶಾಂತರಾಗಿ ಬಿಡುತ್ತಾರೆ. 6. ವಾಸ್ತುದೋಷ, ಮನೆ ಸರಿಯಾಗಿ ಕಟ್ಟಿಲ್ಲ, ಆ ಮೂಲೆ ಸರಿಯಿಲ್ಲ, ಹಾಗೆ ಹೀಗೆ ಅನ್ನೋರು. ಈಶ್ವರ ದೇವರಿಗೆ ಪ್ರತಿ ಸೋಮವಾರ ಅಭಿಷೇಕ ಮಾಡಿಸಿ ಆ ಅಭಿಷೇಕದ ಶುದ್ಧೋದಕವನ್ನು ತೆಗೆದುಕೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಎಳನೀರನ್ನು ಅಭಿಷೇಕಕ್ಕೆ ಕೊಡಿ. ಮನೆಯಲ್ಲಿ ಪ್ರತಿದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ಶುಭವಾಗಲಿ.